ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ನಮ್ಮ ಬೇಲಹಳ್ಳಿಯ ಚುಂಚಪ್ಪ ಸ್ವಾಮಿ ಕಡೆ ಕಾರ್ತಿಕದ ಜಾತ್ರೆ ಮಹೋತ್ಸವ ಇತ್ತು. ಅದಕ್ಕೆ ನಮ್ಮ ಫ್ಯಾಮಿಲಿಯರೆಲ್ಲ ಹೋಗಿದ್ದು ನೋಡ್ತಿರ್ಬೋದು. ಭಗವಂತ ಚುಂಚಪ್ಪ ಸ್ವಾಮಿಯ ಕುಣಿತವನ್ನು. ಇದು ಚುಂಚಪ್ಪ ಸ್ವಾಮಿಯವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಮೇಲ್ಗಡೆ ಚಾವಣಿ ಇಲ್ಲ. ಇವರು ಫಸ್ಟಿಂದನೂ ಇದೇ ಥರ ಇರಬೇಕು ಅನ್ನೋ ದೇವಸ್ಥಾನದಲ್ಲೇ ಸ್ವಾಮಿ ಇರೋದು. ಸ್ವಾಮಿ ಇರೋದು ಊರೊಳಗಿದ್ದಾರೆ. ಇಲ್ಲಿ ರೋಡ್ ಸೈಡಲ್ಲಿ ಈ ಥರ ಒಂದು ಚಾವಣಿ ಇಲ್ಲದ ದೇವಸ್ಥಾನ ಇದೆ. ಇಲ್ಲಿಗೆ ಆ ರೋಡಲ್ಲಿ ಹೋಗುವಂಥ ಪ್ರತಿ ಒಂದು ಸೈಜ್ಗಳು ತುಂಬಿಕೊಂಡು ಹೋಗೋ ಗಾಡಿ ಆಗಿರ್ಬೋದು, ಇಲ್ಲ ಬೋರ್ಡರ್ಸ್ ತುಂಬ್ಕೊಂಡು ಹೋಗೋ ಗಾಡಿ ಆಗಿರ್ಬೋದು, ಆ ಸ್ವಾಮಿ ಇರೋಂಥ ದೇವಸ್ಥಾನ ಇರೋಂಥ ಜಾಗದಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಸೈಜ್ಗಳು ಎಸ್ತೊಯ್ತಾರೆ, ಇಲ್ಲ ಬೋರ್ಡರ್ಸ್ ಕಲ್ಲನ್ನೇ ಸಹ ಎಸ್ಬಿಟ್ಟು ಹೋಗ್ತಾರೆ. ಸ್ವಾಮಿ ಮುಂದಕ್ಕೆ ಎಲ್ಲದಕ್ಕೂ ಅಭಿವೃದ್ಧಿ ಕೊಡಲಿ ಅಂತ. ಈ ಸ್ವಾಮಿ ವಿಶೇಷ ಬಂದು ಹಾವು, ಚೇಳು, ಹಾಗೆ ಈ ಮಡಗೊಪ್ಪೆ ಅಂತ ಅಂತಾರಲ್ಲ, ಇದರಿಂದನೂ ಯಾವುದೇ ಥರಕ್ಕೂ ಮಕ್ಕಳಿಗೆ, ಕುಟುಂಬಕ್ಕೆ ಅದು ತೊಂದರೆ ತಾಪತ್ರೆ ಆಗಬಾರ್ದು ಅಂತ ಈ ಸ್ವಾಮಿನ ಆರಾಧಿಸ್ತಾರೆ. ಈ ಸ್ವಾಮಿದು ಇನ್ನೊಂದು ಏನು ಅಂದರೆ, ಮಕ್ಕಳು ಮೇಲೆ ಈ ಸ್ವಾಮಿಗೆ ಎಲ್ಲ ಪ್ರೀತಿ ಇದೆ. ಏಕೆಂದರೆ ಒಂಥರ ತೀರಾ ಚಿಕ್ಕ ಮಕ್ಕಳು ಕಂಡ್ರೆ ಈ ಸ್ವಾಮಿಗೆ ತುಂಬ ಇಷ್ಟ ಅಂತೆ. ಈ ಸ್ವಾಮಿ ಜಾಸ್ತಿ ಈ ಕಡೆ ಕಾರ್ತಿಕ ಟೈಮಲ್ಲೇ ದೇವಸ್ಥಾನಕ್ಕೆ ಬರೋದು. ಈ ರೋಡ್ ಸೈಡಲ್ಲಿದೆ ಈ ದೇವಸ್ಥಾನ, ಚುಂಚಪ್ಪ ಸ್ವಾಮಿ ದೇವಸ್ಥಾನ ಅಂತ. ಅದನ್ನು ಬಿಟ್ಟರೆ ಇನ್ನು ಯಾವ ಟೈಮಲ್ಲಿ ಇಲ್ಲಿಗೆ ಬರೋಕ್ಕೋಗಲ್ಲ. ಇದು ನಮ್ಮ ತಾಲೂಕಲ್ಲೇ ಹೇಳ್ಬೇಕು ಅಂದರೆ, ನಮ್ಮ ತಾಲೂಕಲ್ಲೇ ಫಸ್ಟು ನಡೆಯುವಂಥ ಜಾತ್ರೆ ಆಗಿರ್ತದೆ. ಈ ಸ್ವಾಮಿ ಜಾತ್ರೆನೇ ಫಸ್ಟು ನಮ್ಮ ತಾಲೂಕಿಗೆ. ಇವಾಗ ಗೊತ್ತಿರ್ಬೋದು, ನನ್ನ ಮಗಳು, ಹಾಗೆ ಪಕ್ಕದ ನನ್ನ ಮಿಸ್ಸಸ್ಸು, ಆ ಕಡೆ ಇರೋ ನಮ್ಮ ಹೆಂಡತಿ, ನಮ್ಮ ಅಣ್ಣನ ಮಗ. ಇನ್ನು ಮುಂದಕ್ಕೆ ಅಮ್ಮನ ತೋರಿಸ್ತೀನಿ. ಹಾಗೆ ನನ್ನ ಮಗನೂ ಅವನೇ ಒಳಗೆ. ನನ್ನ ಮಗನ ಅಮ್ಮ ಎತ್ಕೊಂಡಿದ್ದಾರೆ, ಅವನು ನಿದ್ದೆ ಮಾಡಿದ್ದಾನೆ. ಗೊತ್ತಿರ್ಬೋದು ನನ್ನ ಮಗಳನ್ನ. ಸ್ವಾಮಿನ ಎಲ್ಲ ಕುಣಿಸ್ತಿದ್ದಾರೆ. ಉತ್ಸವ ಇದು ಏನಿಲ್ಲ, ಅವರು ಕುಣಿಸೋದು ಒಂದು 2 ಗಂಟೆ ರಾತ್ರಿ ತನಕ ಕುಣಿಸ್ತಾರೆ ಅನ್ನಿಸ್ತದೆ. ನಾವು ಅದನ್ನು ತಗೋರೋಕ್ಕಾಗಲ್ಲ, ಯಾಕೆಂದರೆ ಮಕ್ಕಳುಗಳಿಗೆ ಚಳಿಯಾಗುತ್ತೆ, ಸಾಲದಕ್ಕೆ. ಇನ್ನೂ ಯಾರು ಏನು ಊಟ ಮಾಡಿರಲಿಲ್ಲ. ಮೊದಲು ಸ್ವಾಮಿನ ಪೂಜೆ ಮಾಡಿಸ್ಕೊಂಡು ಅಂದ್ಬಿಟ್ಟು ಎಲ್ಲರೂ ಬಂದು ದೇವಸ್ಥಾನಕ್ಕೆ. ಇದೆಲ್ಲ ಪೂಜೆ ಆಗಿದೆ. ಪೂಜೆ ಮುಗಿಸ್ಕೊಂಡಾದ್ಮೇಲೆ ಸ್ವಾಮಿ ಕುಣಿಸ್ತಿದ್ರಲ್ಲ, ಹಂಗೆ ಅಷ್ಟೊತ್ತು ನೋಡಿದ್ರು. ಇವತ್ತು ಜಾತ್ರೆ ನಡೀತಾ ಇದೆ. ಪೂಜೆ ಮಾಡಿಸೋಕ್ಕೆ ಎಲ್ಲ ಕ್ಯೂವಲ್ಲಿ ನಿಂತಿದ್ದಾರೆ. ಪೂಜೆ ಒಂದು ಸ್ವಲ್ಪ ಏನು ಅಂದರೆ, ಸ್ವಾಮಿ ಒಳಗಿದ್ದಾಗ ನಾವು ಪೂಜೆ ಮಾಡಿಸಿದ್ದು. ಇವಾಗ ಒಂದು ಸ್ವಲ್ಪ ನಿಲ್ಲಿಸಿದ್ದಾರೆ ಪೂಜೆ ಮಾಡಿಸೋದನ್ನ, ಯಾಕೆಂದರೆ ಸ್ವಾಮಿಯವ್ರನ್ನ ಕುಣಿಸ್ತಿರೋದ್ರಿಂದ. ನೋಡ್ತಿರ್ಬೋದು ಅಮ್ಮ ಇಲ್ಲಿದ್ದಾರೆ. ಇದು ಸ್ವಾಮಿಯವರ ಬಸವ, ಚುಂಚಪ್ಪ ಸ್ವಾಮಿಯವರ ಬಸವಣ್ಣ. ಅವರು ನೋಡ್ಕೊಳ್ಳೋಂಥ ಒಬ್ಬರು ಇವರು. ನೋಡ್ತಿರ್ಬೋದು ಅಮ್ಮ, ಹಾಗೆ ನಮ್ಮ ಮಿಸ್ಸಸ್ಸು ಎಲ್ಲ ಜಾತ್ರೆಯಲ್ಲಿ ಬಂದಿತ್ತು. ಹಾಗೆ ಸ್ವಾಮಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಗಿದೆ. ಇಲ್ಲಿ ಎಲ್ಲ ಇನ್ನೊಂದು ಏನು ಅಂದರೆ, ಇಲ್ಲಿ ಹಳ್ಳ ಜಾಸ್ತಿ ಹೆಚ್ಚಾಗಿ ತಂದಿಲ್ಲಿಗೆ ಸ್ವಾಮಿ ಹತ್ರ ಸುರಿತಾರೆ. ನೋಡ್ತಿರ್ಬೋದು. ಇದು ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಹಳ್ಳ ಈ ಟೈಮಲ್ಲೆಲ್ಲ ಬಿಡಿಸ್ಕೊಂಬಂದಾದ್ಮೇಲೆ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದು ಒಳ್ಳೆಣ್ಣೆಯಲ್ಲಿ ಹೆಚ್ಚಾಗಿ ಎಣ್ಣೆ ಬರಲಿ ಅಂದ್ಬಿಟ್ಟು ಅಳ್ಕಾಯಿನೆಲ್ಲ ತಗೊಂಡು ಸುರಿತಾರೆ. ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈಗ ನಾವೆಲ್ಲ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಜಾತ್ರೆನೆಲ್ಲ ಒಂದು ರೌಂಡ್ ಹಾಕಿದ್ವು. ರೌಂಡ್ ಹಾಕಿದ್ಮೇಲೆ ಇನ್ನು ಪುರಿ ಖಾರ
ಹಾಗೆ ಬೋಂಡಾ ಬಜ್ಜಿ ಎಲ್ಲ ತಗೊಂಡಿದ್ದಾರೆ. ಮನೇಲಿ ಇನ್ನು ಮಕ್ಳುಗಳಿಗೆ ಏನೇನು ಬೇಕೋ ಆಟ ಸಾಮಾನೆಲ್ಲ ಕೊಡಿಸಿದ್ದಾಯಿತು. ಈಗ ಮನೆ ಕಡೆ ಪ್ರಯಾಣ ಹೊಂಟಿರ್ತಾಗ ಹಾಗೆ ಮಕ್ಕಳುಗಳು ಒಂದು ಸ್ವಲ್ಪ ಏನೋ ತಿನ್ನಬೇಕು ಅಂತ ಅಂದರು. ಅದಕ್ಕೆ ಮುಂದುಗಡೆ ಇಟ್ಕೊಂಡು ಹೊಂಟು ರೋಡ್ ಸೈಡಿಗೆ ವೆಹಿಕಲ್ ಇರೋ ಕಡೆ ನೋಡ್ತಿರ್ಬೋದು. ಜಾತ್ರೆಗಳು ಹೆಂಗೆ ಸೇರ್ತವೆ ಅಂದರೆ ಜಾಸ್ತಿ ಆಟಿಕೆ ವಸ್ತುಗಳೇ ಸೇರೋದು. ಯಾಕೆಂದರೆ ಮಕ್ಕಳುಗಳಿಗೆ ಇಷ್ಟ ಆಗೋಂಥ ಐಟಮ್ಗಳೇ ಜಾಸ್ತಿ ಇಲ್ಲಿ ನೋಡ್ತಿರ್ಬೋದು. ಎಲ್ಲ ಇವಾಗ ಜಾತ್ರೆ ಈ ಥರಕ್ಕಿದೆ. ಎಂಟ್ರೆನ್ಸಲ್ಲಿ ಈ ಥರ ಗಣಪತಿಗೆ ಹಾಗೆ ಆರುತಾತ್ಮಜ ಶ್ರೀ ಬಜರಂಗಿಯನ್ನು ಸಹ ಒಂದು ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ. ಇವಾಗ ಪಾನಿಪುರಿ ತಿನ್ಕೊಂಡು ಪಾನಿಪುರಿಗೆ ಪ್ರಯಾಣ ಬೆಳೆಸ್ತೀವಿ ಫ್ರೆಂಡ್ಸ್. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೂ ಇನ್ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಒಂದು ನಮ್ಮ ಸುತ್ತಮುತ್ತಲಿನ ಟೈಮ್ಗಳ ಯಾವುದೇ ಥರದ್ದು ಏನೇನು ಹೇಳಿದ್ರು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಕಾಂಟ್ರಾಕ್ಟ್ ವರ್ಕ್ ಹಾಗೆ ವ್ಯವಸಾಯ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ. ಎಲ್ಲರಿಗೂ ಥ್ಯಾಂಕ್ಸ್. ಒಳ್ಳೆಯದಾಗಲಿ.